ಬಿಜೆಪಿಯವರು ನಮ್ಮ ನೆಚ್ಚಿನ ನಾಯಕ ಶಾಸಕರು ಮತ್ತು ಸಚಿವರಾದ ಬಿ ನಾಗೇಂದ್ರ ಅಣ್ಣವ್ರನ್ನ ರೆಸಿಗ್ನೇಷನ್ ಕೇಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಬೆಂಬಲಿಸಿ ಇವತ್ತು ಇಡೀ ಬಳ್ಳಾರಿ ಪಕ್ಷ ಅಲ್ಲದೆ ಪಕ್ಷ ಬಿಟ್ಟು ಅಭಿಮಾನಿಗಳು ಮತ್ತು ಸಾಮಾನ್ಯ ಜನರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಪೋರ್ಟಿಗೆ ಬಂದಿದ್ದಾರೆ. ತಮಗೆ ತಿಳಿದಕ್ಕಂಥ ವಿಷಯ, ಇವತ್ತು 4192 ಕೇಸಸ್ ಇದ್ದಾವೆ MLA MP ಗಳ ಮೇಲೆ ಇಡೀ ಇಂಡಿಯಾದಲ್ಲಿ. ಅದರಲ್ಲಿ ತಮಗೆ ಗೊತ್ತಿರ್ತಕ್ಕಂಥ ವಿಷಯ 326 MPs ಮೇಲಿದ್ದಾವೆ. ಅದೇ ರೀತಿಯಾಗಿ 174 ಕೇಸಸ್ ಮಿನಿಸ್ಟರ್ಸ್ ಮೇಲಿದ್ದಾವೆ. ಇಷ್ಟು ಪರ್ಸಂಟೇಜ್ ಇದೆ. 47% MP ಗಳ ಮೇಲೆ, 27% MLA ಗಳು ಇಡೀ ರಾಜ್ಯದಲ್ಲಿ. ಅದರಲ್ಲಿ BJPದವರು ಇದ್ದಾರೆ. ಈ ಕಾರಣದಲ್ಲಿ ಅವರು ಒಂದು ಬಟ್ ನೋಡಿಸಿದರೆ 3 ಬಟ್ ತಮಗೆ ಇರುತ್ತೆ ಅಂತ ಗಮನದಲ್ಲಿಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರೂ ನೋಡಿಲ್ಲ ಅಂತಂತ ಹೇಳ್ಕೊಂಡು ಬರೀ ಇಲ್ಲೇ ಒಂದು ಲೆಕ್ಕ ಮಾತಾಡ್ತಾ ಇದ್ದಾರೆ. ಈ ಹಗರಣ ಕೂಡ ಅವರು ಎಷ್ಟು ತಪ್ಪಾಗಿ ಹೇಳ್ತಾರೆ ಅಂದರೆ 187 crores 187 crores ಆಗಿದೆನಾ? ಆಗಿರೋದು ಓನ್ಲಿ 87. ಅದು ಕೂಡ ರಿಕವರಿ 80 crores, ರಿಕವರಿ 82 crores ರಿಕವರಿ ಆಗಿದೆ ಆಗಲೇ. ಅದು ನಾಗೇಂದ್ರಣ್ಣ ಅವ್ರ ಅಕೌಂಟಿಂದ ಆಗಿದೆನಾ? ಅವ್ರ ಪರ್ಸ್ನಲ್ ಅಕೌಂಟಿಂದ ಆಗಿದೆನಾ? ಯಾವ ಲೆಕ್ಕದಿಂದ ಯಾವ ಬ್ಯಾಂಕಿಂದ ಹೋಗಿದೆ ಆ ಬ್ಯಾಂಕ್ ಮುಖಾಂತರ ಬಂದಿದೆ. ಇನ್ನೂ ಒಂದು 5-6 ಕೋಟಿ ಇದೆ. 2 ಕೋಟಿ ಫ್ರೀಸ್ ಆಗಿದೆ, ಬ್ಯಾಂಕ್ ಮುಖಾಂತರ ಬರಬೇಕಂತ ಬರ್ತಾ ಇದೆ. ಇನ್ನೂ 5 ಕೋಟಿ ಕೋರ್ಟ್ ಥ್ರೂ ಬರ್ತಾ ಇದೆ. ಇದರಲ್ಲಿ ಇವ್ರದ್ದು ಹಗರಣ ಎಲ್ಲಿ ಬಂತು? ಬಿಜೆಪಿಯವರು ನಮ್ಮ ನೆಚ್ಚಿನ ನಾಯಕ ಶಾಸಕರು ಮತ್ತು ಸಚಿವರಾದ ಬಿ ನಾಗೇಂದ್ರ ಅಣ್ಣವ್ರನ್ನ ರೆಸಿಗ್ನೇಷನ್ ಕೇಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಬೆಂಬಲಿಸಿ ಇವತ್ತು ಇಡೀ ಬಳ್ಳಾರಿ ಪಕ್ಷ ಅಲ್ಲದೆ ಪಕ್ಷ ಬಿಟ್ಟು ಅಭಿಮಾನಿಗಳು ಮತ್ತು ಸಾಮಾನ್ಯ ಜನರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಪೋರ್ಟಿಗೆ ಬಂದಿದ್ದಾರೆ. ತಮಗೆ ತಿಳಿದಕ್ಕಂಥ ವಿಷಯ, ಇವತ್ತು 4192 ಕೇಸಸ್ ಇದ್ದಾವೆ MLA MP ಗಳ ಮೇಲೆ ಇಡೀ ಇಂಡಿಯಾದಲ್ಲಿ. ಅದರಲ್ಲಿ ತಮಗೆ ಗೊತ್ತಿರ್ತಕ್ಕಂಥ ವಿಷಯ 326 MPs ಮೇಲಿದ್ದಾವೆ. ಅದೇ ರೀತಿಯಾಗಿ 174 ಕೇಸಸ್ ಮಿನಿಸ್ಟರ್ಸ್ ಮೇಲಿದ್ದಾವೆ. ಇಷ್ಟು ಪರ್ಸಂಟೇಜ್ ಇದೆ. 47% MP ಗಳ ಮೇಲೆ, 27% MLA ಗಳು ಇಡೀ ರಾಜ್ಯದಲ್ಲಿ. ಅದರಲ್ಲಿ BJPದವರು ಇದ್ದಾರೆ. ಈ ಕಾರಣದಲ್ಲಿ ಅವರು ಒಂದು ಬಟ್ ನೋಡಿಸಿದರೆ 3 ಬಟ್ ತಮಗೆ ಇರುತ್ತೆ ಅಂತ ಗಮನದಲ್ಲಿಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರೂ ನೋಡಿಲ್ಲ ಅಂತಂತ ಹೇಳ್ಕೊಂಡು ಬರೀ ಇಲ್ಲೇ ಒಂದು ಲೆಕ್ಕ ಮಾತಾಡ್ತಾ ಇದ್ದಾರೆ. ಈ ಹಗರಣ ಕೂಡ ಅವರು ಎಷ್ಟು ತಪ್ಪಾಗಿ ಹೇಳ್ತಾರೆ ಅಂದರೆ 187 crores ಆಗಿದೆನಾ? ಆಗಿರೋದು ಓನ್ಲಿ 87. ಅದು ಕೂಡ ರಿಕವರಿ 80 crores, ರಿಕವರಿ 82 crores ರಿಕವರಿ ಆಗಿದೆ ಆಗಲೇ. ಅದು ನಾಗೇಂದ್ರಣ್ಣ ಅವ್ರ ಅಕೌಂಟಿಂದ ಆಗಿದೆನಾ? ಅವ್ರ ಪರ್ಸ್ನಲ್ ಅಕೌಂಟಿಂದ ಆಗಿದೆನಾ? ಯಾವ ಲೆಕ್ಕದಿಂದ ಯಾವ ಬ್ಯಾಂಕಿಂದ ಹೋಗಿದೆ ಆ ಬ್ಯಾಂಕ್ ಮುಖಾಂತರ ಬಂದಿದೆ. ಇನ್ನೂ ಒಂದು 5-6 ಕೋಟಿ ಇದೆ. 2 ಕೋಟಿ ಫ್ರೀಸ್ ಆಗಿದೆ, ಬ್ಯಾಂಕ್ ಮುಖಾಂತರ ಬರಬೇಕಂತ ಬರ್ತಾ ಇದೆ. ಇನ್ನೂ 5 ಕೋಟಿ ಕೋರ್ಟ್ ಥ್ರೂ ಬರ್ತಾ ಇದೆ. ಇದರಲ್ಲಿ ಇವ್ರದ್ದು ಹಗರಣ ಎಲ್ಲಿ ಬಂತು?